ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ತುಂಬಾ ವಿಶೇಷವಾಗಿರೋ ಒಂದು ಜಾಗಕ್ಕೆ ಬಂದಿದ್ದೀನಿ. ನೀವೇನಾದ್ರೂ ತಾಂಜೋರ್ ಪೇಂಟಿಂಗ್ಸ್ಗೋಸ್ಕರ ಹುಡುಕ್ತಾ ಇದ್ರೆ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್ ಅಂತ ಹೇಳ್ತೀನಿ. ಈ ಒಂದು ಜಾಗದ ಹೆಸರು ಅಮೂಲ್ಯ ಕಲಾ ಬಸವನಗುಡಿಯಲ್ಲಿ ಇದೆ. ಅದರ ಫೌಂಡರ್ ಆಗಿರುವಂತಹ ಸಿಂಧೂರ ಅವರನ್ನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ನಮಸ್ತೆ ಮ್ಯಾಮ್. ನಮಸ್ಕಾರ. ಎಸ್ ಮ್ಯಾಮ್, ಈ ಫೋಟೋಗೋಸ್ಕರ ಪರ್ಟಿಕ್ಯುಲರ್ ಈ ಬಾಲಾಜಿ ಫೋಟೋಗೋಸ್ಕರ ನಿಮ್ಗೆ ತುಂಬಾ ಎನ್ಕ್ವೈರೀಸ್ ಬರ್ತಾ ಇದೆ ಅಂತ ಕೇಳ್ಪಟ್ಟೆ, ಹೌದಾ? ಹೌದು, ಇದು ಇಲ್ಲಿ ನೋಡೋ ಪೇಂಟಿಂಗ್ ಸೈಜ್ ಬಂದು 3 feet by 4 feet ಬಾಲಾಜಿ 3D ಎಂಬೋಸ್ಡ್ ಆಗಿದೆ. ಸೊ ಯು ಕ್ಯಾನ್ ಸಿ ದ ಡೀಟೇಲ್ ವರ್ಕ್ ಎವ್ರಿಥಿಂಗ್. ಇವಾಗ ತುಂಬಾ ಜನ ದೇವ್ರ ಮನೆ 5 feet by 6 feet ಇಲ್ಲ ಅಂದ್ರೆ 6 by 8 ಸೈಜ್ ಇರೋರು ಇದೊಂದು ಫೋಟೋ ಮನೇಲಿ ಇಟ್ಕೊಂಡ್ರೆ ದೇವಸ್ಥಾನ ಫೀಲಿಂಗ್ ಬರುತ್ತೆ. ಖಂಡಿತ ನನಗೆ ಇದು ನೋಡಿದ ತಕ್ಷಣ ಕೈ ಎತ್ತಿ ಮುಗಿಬೇಕಪ್ಪ ಅನ್ನೋ ಫೀಲಿಂಗ್ ಬಂದ್ಬಿಡ್ತು. ಅಷ್ಟು ಚೆನ್ನಾಗಿದೆ ನೋಡಿ. ಈಗ ಇನ್ನು ಲೈಟ್ಸ್ ಹಾಕಿದ್ದಾರೆ, ಇನ್ನು ಹತ್ರ ಬನ್ನಿ. ಹಾಗೆ ಡೀಟೇಲಿಂಗ್ ಅನ್ನ ತೋರಿಸಿ. ಆಕ್ಚುಲಿ ನೀವು ಬೆಂಗಳೂರಲ್ಲಿ ತುಂಬಾ ಕಡೆ ಹೇಳ್ತಿರ್ತಾರೆ ನಿಮ್ಗೆ ತಾಂಜೋರ್ ಪೇಂಟಿಂಗ್ಸ್ ಅಂದ್ರೆ ನಮ್ಮ ಹತ್ರ ಇದೆ ಬನ್ನಿ ಅಂತ. ಬಟ್ ಅಥೆಂಟಿಕ್ ಅನ್ನುವಂಥದ್ದು ತುಂಬಾ ಕಡಿಮೆ ಜಾಗದಲ್ಲಿ ನಿಮ್ಗೆ ಸಿಗುತ್ತೆ. ಒರಿಜಿನಲ್ ಆ ಒಂದು ತಾಂಜೋರ್ ಪೇಂಟಿಂಗ್ ನ ನೀವು ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಮ್ಯಾಮ್, ಇದ್ರ ವರ್ಕ್ ಬಗ್ಗೆ ಹೇಳ್ತೀರಾ? As I earlier mentioned, this is a 3D Balaji Tanjo painting. 3D Balaji. Okay. So the detailing irli now use ಮಾಡೋದು 22 karat gold foil. So the embossed portion ಅದೆಲ್ಲ ಈ ತರ ಬರುತ್ತೆ 3D. ಇದೆಲ್ಲ ಗೋಲ್ಡ್ ಆ ಮ್ಯಾಮ್ ಒಳಗಡೆ? 22 karat gold foil. ಗೋಲ್ಡ್ ಫಾಯಿಲ್. ಓಕೆ. ಸೊ ಇದು ಬಂದು ಎಷ್ಟು ಹೈಟ್ ಅಂಡ್ ವಿಡ್ತ್ ಮ್ಯಾಮ್? ಇದು ದಿಸ್ ಪರ್ಟಿಕ್ಯುಲರ್ ಫ್ರೇಮ್ ಬಂದು 4 feet ವಿಡ್ತ್ ಬರುತ್ತೆ ವಿತ್ ಫ್ರೇಮ್, 6 feet ಹೈಟ್ ಬರುತ್ತೆ. ಓಕೆ. ಇದಕ್ಕೆಲ್ಲ ಸಪರೇಟ್ ಹೇಳ್ತಾರೆ, ಏನ್ ಹೇಳ್ತಾರೆ ಮ್ಯಾಮ್ ಇದೆಲ್ಲ? ಇದು ರೋಸ್ ಟೆಂಪಲ್ ಫ್ರೇಮ್ ಅಂತೀವಿ. ಟೆಂಪಲ್ ಫ್ರೇಮ್. ದೇವಸ್ಥಾನದಲ್ಲಿ ನೀವು ಗೋಪುರ ಹೆಂಗಿರುತ್ತೋ ಆ ತರ ಮಾಡಿರೋದು. ಇಫ್ ಯು ಸಿ ದ ಡೀಟೇಲಿಂಗ್, ಶಂಕು ಚಕ್ರ ನಾಮ ಇಸ್ ಆಲ್ಸೋ. ಹೌದು. ಸೊ ಇದೆಲ್ಲ ಬೇಕಾಗಿದ್ರೆ ಅವ್ರಿಗೆ ನಮ್ಗೆ ಇನ್ನು ಕಡಿಮೆ ಹೈಟ್ ಬೇಕು, ಜಾಸ್ತಿ ಹೈಟ್ ಬೇಕು, ಈ ತರ ಬೇರೆ ಹೇಳಿದ್ರು ಕೂಡ ಕಸ್ಟಮೈಸ್ ಮಾಡ್ಬೋದು. ದೇವರ ಅಲಂಕಾರ ನೋಡಿದ್ರೆ ನಂಗೆ ತಿರುಪತಿ ತಿಮ್ಮಪ್ಪನ ನೋಡಿದಾಗೆ ಇದೆ. ಹೌದು ಮ್ಯಾಮ್, ಇದು ತಿರುಪತಿಯಲ್ಲಿ ಡೈಲಿ ಅಲಂಕಾರ ಈ ತರ ಇರುತ್ತೆ. ಅದ್ರಲ್ಲೇ ದಿನನಿತ್ಯ ಅಲಂಕಾರ ಅಂದ್ರೆ ಇದು ನೇತ್ರದಾನ ದರ್ಶನ ಅಂದ್ರೆ ಈ ತರ ಬರುತ್ತೆ. ಓಕೆ. ಸೊ ನೋಡಿ, ತಿರುಪತಿಯಲ್ಲಿ ಗುರುವಾರ ಈ ರೀತಿ ಅಲಂಕಾರ ಮಾಡ್ತಾರಂತೆ. ಆ ತರದ ಒಂದು ಬಾಲಾಜಿದು ಕೂಡ ಇದೆ. ಹಾ ಮ್ಯಾಮ್, ನೀವ್ ಹೇಳಿ. ಆಂಟಿಕ್ ಫಿನಿಶ್ ಇದ್ರಲ್ಲೂ ಇದು 2 feet by 3 feet. ಇದು ಇಲ್ಲಿ ನೋಡಿದ್ರೆ 18 by 24 ಸೈಜ್. ಓಕೆ. ಅದನ್ನು ಇನ್ನೊಂದು ವೇರಿಯೇಷನ್ ಆಫ್ ನೇತ್ರದಾನ ದರ್ಶನ. ಓಕೆ. ಸೊ ಇದೆಲ್ಲ ವೆರೈಟೀಸ್ ಆಫ್ ನೋಡಿ, ನೀವು ತಿರುಪತಿಯಲ್ಲಿ ಯಾವ ದಿನ ಹೇಗೆ ರೆಡಿ ಮಾಡ್ತಾರೆ ಬಾಲಾಜಿನ ಅನ್ನೋದು ಹಾಗೇನೆ ಇದೆ ಎಲ್ಲಾನು. ಅಂಡ್ ಇದೆಲ್ಲಾನು ಆಂಟಿಕ್ ಫಿನಿಶ್ ಇದೆ, ನೀವು ನೋಡ್ಬೋದು. ನಿಮ್ಗೆ ಇಲ್ಲ ಆ ಒಂದು ರೋಸ್ ವುಡ್ ಫಿನಿಶ್ ಬೇಕು ಅಂದ್ರೆ ಅದು ಕೂಡ ಮಾಡ್ಕೊಡ್ತಾರೆ. ಎಲ್ಲ ತರ ವೆರೈಟೀಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಒಂದ್ಸಾರಿ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ಎಲ್ಲ ವೆರೈಟೀಸ್ ನ ನೋಡಿ ಫೀಲ್ ಮಾಡಿ ಕಣ್ ತುಂಬಿಸ್ಕೊಂಡು ಆಮೇಲೆ ಬುಕ್ ಮಾಡ್ಕೋಬಹುದು. ಬಾಲಾಜಿ ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ಮ್ಯಾಮ್ ಈ ಫೋಟೋ. ಹೌದು, ಇದು 2 by 3 ಸೈಜ್ ಬಾಲಾಜಿ ಲಕ್ಷ್ಮಿ. ಇದನ್ನು ಅವ್ರ ಕ್ಲೈಂಟ್ ದೇವ್ರ ಪೂಜೆ ಪ್ರಕಾರ ನಾವು ಕಸ್ಟಮೈಸ್ ಮಾಡಬಹುದು. ಓಕೆ. ಅಂಡ್ ಈವನ್ ದ ಫ್ರೇಮಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಟೀಕ್ ವುಡ್, ರೋಸ್ ಮನಿ ಫ್ರೇಮ್ ಅಂತೀವಿ. ಇಟ್ಸ್ ಮೋರ್ ಆರ್ನಮೆಂಟಲ್ ಅಂಡ್ ಇಟ್ ಗಿವ್ಸ್ ಡಿಫರೆಂಟ್ ಲುಕ್ ಫಾರ್ ದ ಪೇಂಟಿಂಗ್. ಖಂಡಿತ ಬೆಟರ್ ಲುಕ್ ಫಾರ್ ದ ಪೇಂಟಿಂಗ್. ಮ್ಯಾಮ್, ಆಗ ನೋಡಿದ್ದು ಬಾಲಾಜಿ ಮತ್ತೆ ಲಕ್ಷ್ಮಿ. ಇದು ಬಾಲಾಜಿ ಪದ್ಮಾವತಿ ಅಲ್ವಾ? ಹೌದು, 3D ಎಂಬೋಸ್ಡ್ ಅಂತೀವಿ. ಓಕೆ. ಬಾಲಾಜಿಯಲ್ಲಿ ಏನ್ ವಿಶಿಷ್ಟತೆ ಅಂದ್ರೆ ಅವರಿಗೆ ಎದೆಯಲ್ಲಿ ಶ್ರೀದೇವಿ ಭೂದೇವಿ ಇದ್ದೇ ಇರ್ತಾರೆ. ಕೆಲವರು ಬರೀ ಬಾಲಾಜಿ ತಗೊಂತಾರೆ, ಕೆಲವರು ಬಾಲಾಜಿ ಲಕ್ಷ್ಮಿ ತಗೊಂತಾರೆ, ಕೆಲವರು ಬಾಲಾಜಿ ಪದ್ಮಾವತಿ, ಕೆಲವರು ಬಾಲಾಜಿ ಪಾದಲಕ್ಷ್ಮಿ. ಸೊ ಕ್ಲೈಂಟ್ಗೆ ಯಾವ ತರ ಅವ್ರ ಮನೆ ಪದ್ಧತಿ, ಅವ್ರಿಗೆ ಯಾವ ತರ ಇಷ್ಟ ಆಗುತ್ತೋ ಆ ತರ ನಾವು ಕಸ್ಟಮೈಸ್ ಮಾಡಿ ಕೊಡ್ಬೋದು. ಓಕೆ ಮ್ಯಾಮ್, ಅಮೂಲ್ಯ ಕಲಾ ಬಗ್ಗೆ ಹೇಳೋದಾದ್ರೆ ಯಾವ್ಯಾವ ತರ ಫೋಟೋಸ್ ನೀವು ರೆಡಿ ಮಾಡ್ಕೊಡ್ತೀರಾ, ಕಸ್ಟಮೈಸ್ ಮಾಡಿ? ಇವಾಗ ಆಸ್ ಐ ಟೋಲ್ಡ್ ಯು, ವಿ ಹ್ಯಾವ್ ಪೇಂಟಿಂಗ್ ಸ್ಟಾರ್ಟಿಂಗ್ ಫ್ರಮ್ 5 by 6 inches ಆನ್ವರ್ಡ್ಸ್. ದಟ್ ಈಸ್ ಫಾರ್ ಗಿಫ್ಟಿಂಗ್. ಆ ಸೈಜ್ ನಿಂದ ಹಿಡಿದು ಅಪ್ ಟು ವಾಟ್ ಎವರ್ ಸೈಜ್ ದ ಕ್ಲೈಂಟ್ ರಿಕ್ವೈರ್ಸ್ ವಿ ಕ್ಯಾನ್ ಡೂ ಇಟ್. ಒಂದು ಸಿಂಗಲ್ ಗಾಡ್ ಕಾನ್ಸೆಪ್ಟ್ ಅಂತೀವಿ, ಅಂದ್ರೆ ಒಂದ್ ದೊಡ್ಡ ಪೇಂಟಿಂಗು ಒಂದ್ ಫುಲ್ ಇವಾಗ ಫಾರ್ ಎಕ್ಸಾಂಪಲ್ 3 feet by 4 feet ಪೇಂಟ್, ಐ ಮೀನ್ ಪೂಜಾ ರೂಮ್ ಇದ್ರೆ ಅದಕ್ಕೆ ಸಿಂಗಲ್ ಗಾಡ್ ತಗೊಂತಾರೆ. ಕೆಲವರು ನಮ್ಗೆ ಸ್ಪೇಸೇ ಕಡಿಮೆ ಇರೋದು, ಮ್ಯಾಮ್ ಐ ಕಾಂಟ್ ಗೋ ಫಾರ್ too many paintings, make that in multi god in one painting. ಅದು ಮಾಡಬಹುದು. ಎಲ್ಲ all this depends on the space you have. So first ಇಲ್ಲಿ ಅಮೂಲ್ಯ ಕಲಾಗ್ ಬಂದ್ರೆ ನಾವು ಕೇಳೋದೆ ನಿಮ್ಗೆ ಎಷ್ಟು ಸ್ಪೇಸ್ ಇದೆ,
Then the next task is what are the gods you are looking at mainly. ಆ ಎರಡು ಆದ್ಮೇಲೆ then we sit with them, we talk to them, design ಪೂಜಾ ರೂಮ್ ಅಕಾರ್ಡಿಂಗ್ಲಿ, ಅದೆಲ್ಲಾನು ಮಾಡ್ಬೋದು. ಯಾವ್ಯಾವ ದೇವ್ರದ್ದು ನೀವು ಪೇಂಟಿಂಗ್ ಅನ್ನ ಮಾಡಿಸ್ಕೊಡ್ತೀರಾ ಮ್ಯಾಮ್? ಮುಂಚೆ ಎಲ್ಲ ಪೀಪಲ್ ತಂಜಾವೂರ್ ಪೇಂಟಿಂಗ್ ಅಂದ್ರೆ ಬರೀ ಗಣೇಶ, ಬಾಲಾಜಿ, ಲಕ್ಷ್ಮಿ, ಸರಸ್ವತಿ ಅನ್ಕೊಂತ ಇದ್ರು. ಬಟ್ ಇವಾಗ ಹಂಗಲ್ಲ, ಅವ್ರ ಮನೆ ದೇವ್ರು ಯಾವ್ದಾದ್ರು ಆಗ್ಲಿ. ರೀಸೆಂಟ್ ಆಗಿ ಒಬ್ರು ಅಂತರ್ಘಟ್ಟಮ್ಮ ಅಂತ ಮಾಡಿಸ್ಕೊಂಡೋದ್ರು. ಆಮೇಲೆ ತಮಿಳ್ನಾಡುದಲ್ಲಿ 2 ದೇವೀಸ್ ಅವ್ರ ಮನೆ ಊರಿನ ದೇವತೆ, ಗ್ರಾಮ ದೇವತೆ ಮಾಡಿಸ್ಕೊಂಡ್ರು. ಅಂತದೆಲ್ಲ ನೀವು ಪಿಕ್ಚರ್ ಕೊಟ್ಟು ಕಮ್ಯುನಿಕೇಶನ್ ಅಂದ್ರೆ ವಿಲ್ ಫಸ್ಟ್ ಡಿಸೈಡ್, ಡ್ರಾಯಿಂಗು ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ವಿಲ್ ಗೋ ಫಾರ್ವರ್ಡ್. ಓಕೆ. ಸೊ ಈ ಬಾಲಾಜಿ ಮತ್ತೆ ಈ ಬಾಲಾಜಿಗೂ ಏನ್ ವ್ಯತ್ಯಾಸ ಇದಮ್ಮ? ಈ ಪೇಂಟಿಂಗ್ ಅಲ್ಲಿ ಬಾಲಾಜಿ ಪಕ್ಕದಲ್ಲಿ ಲಕ್ಷ್ಮಿ ಇದ್ದಾರೆ. ಹಾ. ಈ ಪೇಂಟಿಂಗ್ ನೋಡಿದ್ರೆ ಅವ್ರ ಪಾದದ ಹತ್ರ ಲಕ್ಷ್ಮಿ ಇದ್ದಾರೆ. ಓ. ಸೊ ಜನರಲಿ ದೇಸೆ ಬಾಲಾಜಿ ಪಾದದಲ್ಲೇ ಲಕ್ಷ್ಮಿ ನೆಲೆಸಿರೋದು ಅಂತ. ಅವ್ರ ಪಾದ ನೋಡ್ಬಿಟ್ಟು ಬಾಲಾಜಿ ನೋಡೋಕ್ ಹೇಳ್ತಾರೆ. ಕರೆಕ್ಟ್. ಅದಕ್ಕೆ ಲಕ್ಷ್ಮಿ ಅಲ್ಲಿ ಇದ್ದಾರೆ ಅಂತ. ಇದು ಬಾಲಾಜಿ ವಿತ್ ಪಾದಲಕ್ಷ್ಮಿ ಅಂತೀವಿ. ತುಂಬಾ ಚೆನ್ನಾಗಿದೆ. ದೇವ್ರ ಮನೆಗಾಗ್ಲಿ ಅಥವಾ ನೀವು ಹಾಲಲ್ಲಿ ಇಡ್ಬೇಕು ಅಂತ ಅಂದ್ರೆ ಆಗ್ಲಿ, ಅಥವಾ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪ ಈ ತರದ್ದೆಲ್ಲ ಹಾಲ್ಗಳಿರತ್ತೆ, ಅದ್ರಲ್ಲಿ ಇಡಕ್ಕಾಗ್ಲಿ ತುಂಬಾ ಚೆನ್ನಾಗಿರತ್ತೆ. ಈ ತರದ್ದು ತಾಂಜೋರ್ ಪೇಂಟಿಂಗ್ಸ್ ನೀವು ಎಲ್ಲಿ ಬೇಕಾದ್ರೂ ಇಡ್ಬೋದು, ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು. ತುಂಬಾ ಚೆನ್ನಾಗಿರತ್ತೆ ನೋಡಿ, ಎಷ್ಟು ಚೆನ್ನಾಗಿರತ್ತೆ. ನೋಡ್ತಿದ್ರೇನೆ ಒಂದು ಆ ದೈವಿ ಭಾವ, ಭಕ್ತಿ ಬಂದ್ಬಿಡತ್ತೆ. ಅಷ್ಟು ಚೆನ್ನಾಗಿದೆ ಮ್ಯಾಮ್. ಇದು ನೀವು ಇನ್ನೊಂದು ಜನರೇಷನ್ಗೂ ಪಾಸ್ ಆನ್ ಮಾಡ್ಬೋದು. ಎಸ್, ಅದು ಕೂಡ ನೆಕ್ಸ್ಟ್ ತಲೆಮಾರಿಗೆ ಕೂಡ ನೀವು ಕೊಡಬಹುದು. ಡಿಫ್ರೆಂಟ್ ತಂಜಾವೂರು ಪೇಂಟಿಂಗ್ ಫ್ರೇಮ್ಸ್ ಕೂಡ ಮಾಡ್ಕೊಡ್ತಾರೆ, ನೀವು ನೋಡಬಹುದು. ಸೊ ದೇವರದ್ದು ಒಂದು ದೇವಸ್ಥಾನದ್ದು ಕಂಪ್ಲೀಟ್ ಆರ್ಚ್ ತರ ಬೇಕಾ ಆ ಥರನೂ ಮಾಡಿಸ್ಬೋದು ನೋಡಿ. ಇದಕ್ಕೆ ಮಣಿ ಫ್ರೇಮ್ ಅಂತ ಹೇಳ್ತಾರೆ. ಸೊ ಜಸ್ಟ್ ಲೈಕ್ ಅ ಪರ್ಲ್, ಮಣಿಗಳು ಇರೋ ಥರ, ಹಾಗೆ ಆ ಥರದ ಒಂದು ಫ್ರೇಮಿಂಗ್ ಇದಾಗಿರುತ್ತೆ. ನಾಟ್ ಜಸ್ಟ್ ಇದೊಂದೇ ಅಂತ ಅಲ್ಲ, ಬಹಳ ಜನ ಇದಕ್ಕೆ ಹೋಗ್ತಾರೆ, ಇದು ತುಂಬ ಟ್ರೆಡಿಷ್ನಲ್ ಅಂತ. ಅದಲ್ಲದೆ ತುಂಬ ವೆರೈಟೀಸ್ ಇದೆ. ಸೊ ದೇವರದ್ದು ದೇವಸ್ಥಾನದ್ದು ಒಂದು ಆರ್ಚ್ ಥರ ಬೇಕು ಅಂದ್ರೂ ಮಾಡಿಸ್ಕೋಬೋದು. ಈ ಥರ ತುಂಬ ವೆರೈಟೀಸ್ ಇದೆ. ಸೊ ನೋಡ್ಬೋದು, ಇಲ್ಲಿ ನೋಡಿ ದೇವರದ್ದು ದೇವಸ್ಥಾನದ ಪಿಲ್ಲರ್ಸ್ ಥರ ಇದೆ ನೋಡಿ, ದೇವಸ್ಥಾನದ ಗೋಪುರ ಕೂಡ ಇದೆ ಇಲ್ಲಿ. ಸೊ ಆ ಥರ ಫ್ರೇಮಿಂಗ್ಸ್ ಬೇಕು ಅಂದ್ರೂ ಕೂಡ ನೀವು ಮಾಡ್ಕೋಬೋದು. ಸೊ ನಿಮಗೆ ತಂಜಾವೂರು ಪೇಂಟಿಂಗಲ್ಲಿ ಈ ಥರದ್ದು ತುಂಬ ಫ್ರೇಮ್ಸು ಇವ್ರ ಹತ್ರ ಅವೈಲೇಬಲ್ ಇದೆ, ಎಲ್ಲ ಸೈಜಸ್ಸಲ್ಲೂ ಅವೈಲೇಬಲ್ ಇದೆ. ಇಲ್ಲಿ ನೋಡ್ಬೋದು ಶಂಖ, ನಾಮ, ಚಕ್ರ ಎಲ್ಲ ಇದೆ. ಸೊ ಇದು ಕೂಡ ದೇವರದ್ದು ದೇವಸ್ಥಾನದ ಗೋಪುರದ ಆರ್ಚ್ ಥರ ಇರುತ್ತೆ, ಆ ಥರನೂ ಕೂಡ ಮಾಡಿಸ್ಕೋಬೋದು. ಇದು ನೋಡಿ ಎಲ್ಲ ತುಂಬ ಚೆನ್ನಾಗಿದೆ. ಇದಕ್ಕೆ ಲೋಟಸ್ ಫ್ರೇಮ್ ಅಂತ ಹೇಳ್ತಾರೆ. ಈ ಥರದ್ದು ಕೂಡ ಫ್ರೇಮಿಂಗ್ನ ನೀವು ಹಾಕೋಬೋದು. ಈ ಥರ ಫ್ರೇಮ್ಸಲ್ಲೂ ಕೂಡ ತುಂಬ ವೆರೈಟೀಸು ಇಲ್ಲಿ ಅವೈಲೇಬಲ್ ಇರುತ್ತೆ ಅಮೂಲ್ಯ ಕಲಾದಲ್ಲಿ. ಸೊ ಎಲ್ಲ ವೆರೈಟೀಸ್ ಆಫ್ ದೇವರುಗಳು ನಿಮಗೆ ಇಲ್ಲಿ ಸಿಕ್ಬಿಡತ್ತೆ ಒಂದೇ ಕಡೆ. ನಿಮಗೆ ಅಂಡರ್ ಒನ್ ರೂಫ್ ಯು ಕ್ಯಾನ್ ಗೆಟ್ ಆಲ್ ಕೈಂಡ್ ಆಫ್ ತಾಂಜೋರ್ ಪೇಂಟಿಂಗ್ಸು. ಸೊ ತಂಜಾವೂರು ಪೇಂಟಿಂಗ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ನಿಮಗೆ ಇಷ್ಟವಾದ ದೇವರು, ನಿಮ್ಮ ಮನೆ ದೇವರು, ಅಥವಾ ನೀವು ಯಾರಿಗಾದ್ರು ಗಿಫ್ಟ್ ಮಾಡಬೇಕು ಅಂದ್ರು, ಎಲ್ಲಾ ತರದ ದೇವರುಗಳ ಒಂದು ತಂಜಾವೂರ್ ಪೇಂಟಿಂಗ್ ನಿಮ್ಗೆ ಇಲ್ಲಿ ಸಿಕ್ಬಿಡತ್ತೆ. 4D ಬಾಲಾಜಿ ನೋಡ್ತಾ ಇದ್ದೀರಾ ನೀವು, ಎಷ್ಟು ಚೆನ್ನಾಗಿದೆ. ಇದಕ್ಕೆ ಬೇರೆ ಫ್ರೇಮಿಂಗ್ ಬರುತ್ತಲ್ವಾ ಮ್ಯಾಮ್? ಹೌದು, ಇದು ಬರೀ ಪೇಂಟಿಂಗ್ ಅಷ್ಟೇ. ಕ್ಲೈಂಟ್ ಯಾವ ತರ ಫ್ರೇಮ್ ಚೂಸ್ ಮಾಡ್ತಾರೋ, ಡಿಸೈನರ್, ರೆಗ್ಯುಲರ್ ಡಿಸೈನ್, ಮತ್ತೆ ಅದ್ರ ಪ್ರಕಾರ ಫ್ರೇಮ್ ಮಾಡ್ಕೊಡ್ತೀವಿ. ಕಂಚಿ ಕಾಮಾಕ್ಷಿ ಫೋಟೋ ನೋಡ್ತಿದ್ದೀರಾ. ಈ ಪೇಂಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ವೆರಿ ನೈಸ್. ಮ್ಯಾಮ್ ಹೇಗ್ ಬುಕ್ ಮಾಡಬೇಕು, ಹೇಗ್ ಆರ್ಡರ್ ಮಾಡಬೇಕು, ಬೈ ಮಾಡೋ ಆಪ್ಷನ್ಸ್ ಹೇಗಿದೆ ಮ್ಯಾಮ್? ಇವಾಗ ಕ್ಲೈಂಟ್ ಇಲ್ಲಿ ಬಂದು ಅವ್ರ ಸೈಜು ಎಲ್ಲ ಹೇಳಿದಾಗ ನಾವು ಫಸ್ಟ್ ಪೇಂಟಿಂಗ್ ರೆಡಿ ಇದ್ರೆ ವಿತಿನ್ 2 days ಫ್ರೇಮ್ ಮಾಡಿ ಕೊಟ್ಬಿಡ್ತೀವಿ. ಓಕೆ. ಆರ್ ದ ನೆಕ್ಸ್ಟ್ ಡೇ ಓನ್ಲಿ. ಇನ್ ಕೇಸ್ ಆಸ್ ಪರ್ ದೇರ್ ಕಸ್ಟಮೈಸೇಷನ್ ಪೇಂಟಿಂಗ್ ರೆಡಿ ಇಲ್ಲ ಅಂದ್ರೆ then we need about 35 to 40 days. ತಂಜಾವೂರು ಪೇಂಟಿಂಗ್ ಅಂದರೆ ಅಮೂಲ್ಯ ಕಲಾದಲ್ಲಿ ನಿಮಗೆ ಯಾವ ರೀತಿಯ ಒಂದು ಪೇಂಟಿಂಗ್ ಬೇಕಂದ್ರೂ, ಯಾವ ದೇವರ ಫೋಟೋ ಬೇಕು ಅಂದ್ರೂ ಕೂಡ ರೆಡಿ ಮಾಡಿಸ್ಕೊಡ್ತಾರೆ. ನಿಮಗೆ ಇಷ್ಟವಾದಂತಹ ನಿಮ್ಮ ಒಂದು ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬೋದು. ಈ ಥರ ಫೋಟೋ ಬೇಕು ಅಂತ ನೀವು ಸ್ಯಾಂಪಲ್ ಕೊಟ್ಟರು ಕೂಡ ಮಾಡಿಸ್ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು, ಎಲ್ಲ ವೆರೈಟೀಸ್ ಆಫ್ ಗಾಡ್ಸು ಕೂಡ ಸಿಗುತ್ತೆ. ಮುಖ್ಯವಾಗಿ ಬಾಲಾಜಿಯನ್ನು ನಾವು ಈ ವಿಡಿಯೋದಲ್ಲಿ ಹೈಲೈಟ್ ಮಾಡಿದ್ದೀವಿ. ಆದರೆ ಎಲ್ಲ ದೇವರುಗಳು, ಎಲ್ಲ ಗಾಡ್ಸ್ದು ನಿಮಗೆ ತಾಂಜೋರ್ ಪೇಂಟಿಂಗ್ಸು ಸಿಗುತ್ತೆ ಇಲ್ಲಿ. ನಿಮ್ಮ ಮನೆಗೂ ಕೂಡ ತಂಜಾವೂರು ಪೇಂಟಿಂಗ್ ಬೇಕು ಅಂತ ಅಂದ್ಕೊಂಡ್ರೆ ಈಗಲೇ ನೀವು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಡೈರೆಕ್ಟಾಗಿ ಅಡ್ರೆಸ್ಗೆ ವಿಸಿಟ್ ಮಾಡ್ಬೋದು. ಅಮೂಲ್ಯ ಕಲಾಗೆ ವಿಸಿಟ್ ಮಾಡಿ ನೀವು ನೋಡಿ ಹಾಗೆ ಬುಕ್ ಮಾಡ್ಕೋಬೋದು. ಅಮೂಲ್ಯ ಕಲಾ ನಮ್ಮ ಬಸವನಗುಡಿಯಲ್ಲೇ ಇದೆ. ಸೊ ಡೈರೆಕ್ಟಾಗಿ ವಿಸಿಟ್ ಕೂಡ ಮಾಡಬಹುದು.